ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಈ ಸಲ ಅಂತೂ ಇನ್ನೂ ಒಂದೊಳ್ಳೆ ಸಕತ್ತಾಗಿರೋ ಸ್ಟಾಕ್ ರಿಸೀವ್ ಆಗಿದೆ. ಒಂದೊಳ್ಳೆ ಕ್ವಾಂಟಿಟಿ ಇರುವಂತದ್ದು, ಒಳ್ಳೆ ಕಲೆಕ್ಷನ್ ಇದೆ. ಡೀಪ್ ರೆಡ್ ಚಿಲ್ಲಿ ಕಲರ್ ಇರುವಂತದ್ದು. ಎಲ್ಲರೂ ಸ್ಟಾಕ್ ಅಪ್ಡೇಟ್ ಅಂತ ಕೇಳ್ತಾ ಇದ್ರಿ. ಈ ಸಲ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಅಲಾಂಗ್ ವಿತ್ ದಟ್ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಎಲ್ಲಾ ತರ ವೆರೈಟೀಸ್, SRDs, KMLs, ಡ್ಯೂಯಲ್ ಟೋನ್ಸ್ ಎಲ್ಲ ಕೂಡ ಸ್ಟಾಕ್ ರಿಸೀವ್ ಆಗಿದೆ. ಸೊ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ. ಶಿಪ್ಪಿಂಗ್ ನೋಡಿದ್ರೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ. ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತಾ ಇದೀವಿ. ಬ್ಯಾಂಗ್ಳೂರ್ ಏನಾದ್ರು ವಿಡಿಯೋ ನೋಡ್ತಾರೆ ಡೈರೆಕ್ಟ್ ಫಾರ್ಮ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೊಬಹುದು. ಪ್ರತಿಯೊಂದು ಫಿಶಸ್ಗೂ ಅದರಂತ ಟ್ಯಾಂಕ್ ನಂಬರು ಅಲಾಂಗ್ ವಿತ್ ಪ್ರೈಸಸ್ ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾಡ್ತಾ ಇದೀನಿ. ನಂಬರ್ 1 SRD ಫ್ಲೋರನ್ ಫಿಶ್ ಲಾಂಗ್ ಬಾಡಿ ಟೈಪ್ ಬರುತ್ತೆ. ಫುಲ್ ಕ್ರಾಸೆಡ್ ಮಾರ್ಕಿಂಗ್ ಇರುತ್ತೆ, ಶಾರ್ಟ್ ಮತ್ತಲ್ಲಿ ಇರುವಂತದ್ದು. ನಂಬರ್ 2 ನೋಡ್ತಾ ಇರ್ಬೋದು, ಕಲರೇಷನ್ ಡೀಪ್ ರೆಡ್ ಚಿಲ್ಲಿ ಕಲರ್ ಅಲ್ಲಿ ಇರುತ್ತೆ. ಪ್ರತಿಯೊಂದು ಫಿಶಸ್ಗೂ ಅದರದೇ ಅಂತ ಟ್ಯಾಂಕ್ ನಂಬರು ಅಲಾಂಗ್ ವಿತ್ ದಟ್ ನಾನು ಪ್ರೈಸಸ್ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಂಬರ್ 3 ನೋಡಿ, ಬಾಡಿ ಶೇಪ್ ಎಷ್ಟು ಲೈಕ್ ಬ್ಯೂಟಿಫುಲ್ ಆಗಿದೆ ಅಂತ, ಪರ್ಫೆಕ್ಟ್ ಆಗಿರುತ್ತೆ. ಅಲಾಂಗ್ ವಿತ್ ದಟ್ ಲಾಂಗ್ ಬಾಡಿ ಟೈಪ್ ಒಂದು ಒಳ್ಳೆ ಲೆಗ್ ಸ್ಪ್ಯಾನ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ನಂಬರ್ 6 ರೆಡ್ KML ಅಂಡ್ರಲ್ಲಿ ಬರುತ್ತೆ. ಪರ್ಲಿಂಗ್ ನೋಡ್ಬೋದು, ತುಂಬಾ ವೈಬ್ರೆಂಟ್ ಆಗಿರುವಂಥದ್ದು. ಅಂಡ್ ಶಾರ್ಟ್ ಮೊದಲಿಂದ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಬಾಡಿ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಂಬರ್ 7 ಒಳ್ಳೆ ಹ್ಯೂಜ್ ಹೆಡ್ ಇರುವಂತ KML ಇದು. ಮಾನ್ಸ್ಟರ್ ಕಾಕ್ ಅಂಡ್ರಲ್ಲಿ ಬರುತ್ತೆ. ಇದು ಅಷ್ಟೇ ಶಾರ್ಟ್ ಮೌತಲ್ಲಿ ಇರುವಂಥದ್ದು. ಪ್ರೈಸಿಂಗು ಅಷ್ಟೆಲ್ಲ ರೀಸನಬಲ್ ಆಗಿರುತ್ತೆ. ಆಸ್ ಪರ್ ಕ್ವಾಲಿಟಿ ಮಾತ್ರನೇ ಪ್ರೈಸಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ನಿಮಗೆ ಸೈಜ್ ವೈಸ್ ಅಲ್ಲಿ ಏನು ಪ್ರೈಸಸ್ ಡಿಫರೆನ್ಸ್ ಆಗಲ್ಲ. ಆಕ್ಚುಲಿ ಕ್ವಾಲಿಟಿ ಹೆಂಗ್ ಡಿಫರ್ ಆಗುತ್ತೋ ಆ ರೀತಿಯಾಗಿ ನಿಮಗೆ ಪ್ರೈಸಸ್ ಡಿಫರೆನ್ಸ್ ಆಗುತ್ತೆ. ನಂಬರ್ 8 ನೋಡಿ ಎಷ್ಟು ಶಾರ್ಪ್ ಇರುತ್ತೆ ಫಿಶಸ್. ಒಳ್ಳೆ ಹ್ಯೂಮಿನಿಟಿ ಪವರ್ ಇರುವಂತದ್ದು. ಅಂಡ್ ಫುಲ್ ಆಕ್ಟಿವ್ ಆಗಿರುತ್ತೆ, ಹೈಪರ್ ಆಕ್ಟಿವ್ ಆಗಿರುತ್ತೆ. ಎಲ್ಲ ಫಿಶಸ್ ಕೂಡ ಅಷ್ಟೇ ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ. ನಂಬರ್ 9 ಪರ್ಲಿಂಗ್ ನೋಡಿ, ಒಂದೊಳ್ಳೆ ಮಾರ್ಕಿಂಗ್ ಇರುವಂಥ ಫಿಶ್ ಇದು ಆ್ಯಕ್ಚುಲಿ. ಆ್ಯಂಡ್ ಸೈಜಿಂಗ್ ನೋಡೋದಾದ್ರೆ ನಿಮಗೆ 3.5 to 4 ಇಂಚಲ್ಲಿ ಇರುತ್ತೆ ಎಲ್ಲ ಫಿಶಸ್ಸು. ಆ ಗಿಲ್ಸ್ ಮೇಲೆಲ್ಲ ಅಬ್ಸರ್ವ್ ಮಾಡ್ಬೋದು, ತುಂಬ ವೈಬ್ರೆಂಟ್ ಆಗಿದೆ ಫಿಶ್ ಮಾರ್ಕಿಂಗ್. ನಂಬರ್ 10 SRD ಕ್ಯಾಟಗರಿ ಇಂಡಲ್ಲಿ ಬರುತ್ತೆ. ಕಂಪ್ಲೀಟ್ ಲಾಂಗ್ ಬಾಡಿ ಟೈಪು. ಒಂದೊಳ್ಳೆ ಬ್ಯೂಟಿಫುಲ್ ಬಾಡಿ ಶೇಪ್ ಇದೆ ನೋಡ್ಬೋದು. ಅಪ್ಪರ್ ಫಿನಿಶ್ ಆಗಿರ್ಬೋದು, ಲೋವರ್ ಫಿನಿಶ್ ಆಗಿರ್ಬೋದು, ಫುಲ್ ಇಂಟ್ರಾಕ್ಟಿವ್ ಆಗಿರುತ್ತೆ. ನೋಡಿ, ಫಿಂಗರ್ ಎಲ್ಲಿ ತೊಗೊಂಡು ಹೋಗ್ತೀನಿ ಅಲ್ಲಿ ಬರ್ತಾ ಇರುತ್ತೆ ಫಿಶಸ್ ಎಲ್ಲಾನು. ಅಂಡ್ ವೈಟ್ ಪರ್ಲಿಂಗ್ ಇರುವಂಥದ್ದು ಈ ಫಿಶ್ಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಂಬರ್ 12 ಇದು KML ಅಂಡ್ರಲ್ಲಿ ಬರುತ್ತೆ. ಬಾಡಿ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ತುಂಬ ಫಿಶಸ್ ಇದೆ, ಎಲ್ಲಾನು ಕವರ್ ಮಾಡ್ತೀನಿ. ಎಲ್ಲ ಪ್ರೈಸ್ ರೇಂಜಲ್ಲಿ ಇರುತ್ತೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಂಬರ್ 17 ವೈಟ್ ಐಲ್ ಇರುವಂಥ KML. ಆಲ್ಮೋಸ್ಟ್ ನಿಮಗೆ F4 ಲೈನೇಜಲ್ಲಿ ಬರುತ್ತೆ. ಒಂಥರ ಯೂನಿಕ್ ಆಗಿದೆ ಬಾಡಿ ಶೇಪು ಅಷ್ಟೇ, ಆ್ಯಂಡ್ ಪ್ಯಾಟ್ರನು ಅಷ್ಟೇ. ಸೊ ವೈಟ್ ಐಲ್ ಯಾರು ನೋಡ್ತಾ ಇದ್ರೆ ಈ ಫಿಶ್ನ ಪಿಕ್ ಮಾಡ್ಬೋದು. ನಂಬರ್ 18 SRD ಕ್ಯಾಟಗರಿ ಇಂಡಲ್ಲಿ ಬರುತ್ತೆ. ಇದೆಲ್ಲ ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಹಾಗಂತ ಪ್ರೈಸಿಂಗ್ ಕಡಿಮೆ ಇದೆ ಅಂದ್ಬಿಟ್ಟು ಫಿಶು ಹೆಲ್ತ್ ವೈಸ್ ಆಗಲಿ ಇಮ್ಯುನಿಟಿ ಪವರ್ ಆಗಲಿ ಏನೂ ಡ್ರಾಪ್ ಆಗಲ್ಲ. ಸೇಮ್ ಇಮ್ಯುನಿಟಿ ಪವರ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಅಷ್ಟೇ ಆಕ್ಟಿವ್ ಆಗಿರುತ್ತೆ ಫಿಶಸ್ ಎಲ್ಲನೂ ಕೂಡ ಅಷ್ಟೇ. ಬಟ್ ದ ಥಿಂಗ್ ಈಸ್ ಕ್ವಾಲಿಟಿ ಮಾತ್ರ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಪ್ರೈಸಸ್ಸು ನಿಮಗೆ ರೀಸನಬಲ್ ಸಿಕ್ಬಿಡುತ್ತೆ. ನಂಬರ್ 20 ಹೆಡ್ ನೋಡಿ ಎಷ್ಟು ಯೂಸ್ ಇದೆ ಅಂತ. ಮಾನ್ಸ್ಟರ್ ಕಾಕ್ ಕ್ಯಾಟಗರಿ ಎಂಡಲ್ಲಿ ಬರುತ್ತೆ ಈ ಫಿಶು. ಆ್ಯಂಡ್ ಬಾಡಿ ಶೇಪ್ ಅಬ್ಸರ್ವ್ ಮಾಡಿ ಎಷ್ಟು ಪರ್ಫೆಕ್ಟ್ ಆಗಿದೆ, ಎಷ್ಟು ಆಕ್ಟಿವ್ ಆಗಿದ್ದಾನೆ. ಅಷ್ಟು ಲೈಕ್ ಹೆಡ್ ಯೂಸ್ ಇದ್ರೂ ಕೂಡ ಅಷ್ಟೇ ಆಕ್ಟಿವ್ ಆಗಿರುತ್ತೆ ಫಿಶಸ್ಸು. ನಂಬರ್ 21 F4 ಲೈನೇಜಲ್ಲಿ ಬರುತ್ತೆ ಈ ಫಿಶು. ಆ್ಯಂಡ್ ಪರ್ಲಿಂಗ್ ಅಂತೂ ತುಂಬ ವೈಬ್ರೆಂಟ್ ಆಗಿರುತ್ತೆ ಈ ಫಿಶ್ಗೆ, ಅಬ್ಸರ್ವ್ ಮಾಡ್ಬೋದು. ಲೈಟಾಗಿ ಯೆಲ್ಲೋ ಟೋನ್ ಮಿಕ್ಸ್ ಇರುವಂಥದ್ದು. ಆ ಪರ್ಲಿಂಗ್ ಜೊತೆ ಆ ಕಲರೇಷನ್ ಮರ್ಜ್ ಆಗಿರೋದ್ರಿಂದ ಇನ್ನೂ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಯಾರೋ ಯೂನಿಕ್ ಆಗಿ ನೋಡ್ತಾ ಇದ್ರೆ ಈ ಫಿಶ್ನ ಪಿಕ್ ಮಾಡ್ಬೋದು. ಆ್ಯಂಡ್ ಅದರದ್ದು ಟೈಲ್ ಮೇಲೂ ಅಬ್ಸರ್ವ್ ಮಾಡ್ಬೋದು, ಒಂದು ಒಳ್ಳೆ ಪ್ಯಾಟ್ರನ್ ಇದೆ ಫಿಶ್ಗೆ. ನಂಬರ್ 22 ಇದು SRD ಕ್ಯಾಟಗರಿ ಇಂಡಲ್ಲಿ ಬರುತ್ತೆ. ನಂಬರ್ 24 ಬಾಡಿ ಶೇಪ್ ನೋಡಿ, ಹೆಡ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ, ತುಂಬ ಬ್ಯೂಟಿಫುಲ್ ಆಗಿದೆ. Number 25
KML ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ಶಾರ್ಟ್ ಮೌತಲ್ಲಿ ಇರುವಂಥ ಫಿಶು, ಕಂಪ್ಲೀಟ್ ಲಾಂಗ್ ಬಾಡಿ ಟೈಪು. ಪರ್ಲಿಂಗ್ ಅಂತೂ ತುಂಬ ಡಾಮಿನೇಟ್ ಆಗಿದೆ ಈ ಫಿಶ್ಶಿಗೆ, ಚೆಕ್ ಮಾಡ್ಬೋದು. ನಂಬರ್ 26, ಒನ್ ಆಫ್ ದ ಬಿಗ್ಗೆಸ್ಟ್ ಸೈಜ್ ಅಂತಲೇ ಹೇಳ್ಬೋದು ಫಾರ್ಮಲ್ಲಿ. ಆ್ಯಂಡ್ ಯೆಲ್ಲೋ ಕಲರ್ ಡ್ಯೂಯಲ್ ಟೋನಲ್ಲಿ ಇರುವಂಥ F4 ರೇಂಜಲ್ಲಿ ಇರುವಂಥ ಫಿಶು. ಮಾನ್ಸ್ಟರ್ ಕಾಕ್ ಎದ್ದಿರುತ್ತೆ ಈ ಫಿಶ್ಶಿಗೆ, ಚೆಕ್ ಮಾಡ್ಬೋದು. ಒನ್ ಆಫ್ ದ ಡೀಪ್ ರೆಡ್ ಚಿಲ್ಲಿ ಕಲರ್ SRD ಫ್ಲೋರನ್ ಫಿಶು. ಡೀಪ್ ರೆಡ್ ಚಿಲ್ಲಿ ಕಲರ್ ಇರುತ್ತೆ, ಅಲಾಂಗ್ ವಿತ್ ದಟ್ ಬಾಡಿ ಶೇಪ್ ನೋಡ್ಬೋದು ಆ್ಯಂಡ್ ಮೌತ್ ಶೇಪ್ ನೋಡ್ಬೋದು, ಎಷ್ಟು ಪರ್ಫೆಕ್ಟ್ ಆಗಿದೆ, ತುಂಬ ಕ್ಯೂಟ್ ಲುಕ್ಕಿಂಗಲ್ಲಿ ಇರುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಲೈಕ್ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇ ವೈಟ್ ಶೇಡ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಡಾಮಿನೇಟ್ ಆಗಿದೆ. ಪರ್ಫೆಕ್ಟ್ ಫಿಶ್ ಅಂತಲೇ ಹೇಳ್ಬೋದು. ನಂಬರ್ 28, KML ಅಂಡಲ್ಲಿ ಬರುತ್ತೆ. ನೋಡಿ ಫಿಂಗರ್ ಹೆಂಗಿಲ್ ತೊಗೊಂಡು ಹೋಗ್ತೀನೋ ಅಲ್ಲಿ ಫಾಲೋ ಮಾಡ್ತದೆ, ಅಷ್ಟು ಇಂಟ್ರಾಕ್ಟಿವ್ ಆಗಿರುತ್ತೆ ಫಿಶಸ್ಸು. ನಂಬರ್ 30, SRD ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ಪರ್ಫೆಕ್ಟ್ ಬಾಡಿ ಶೇಪ್ ಇದೆ ಫಿಶ್ಶಿಗೆ, ಕಂಪ್ಲೀಟ್ ಲಾಂಗ್ ಬಾಡಿ ಟೈಪು, ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಅಷ್ಟೇ ಶಾರ್ಟ್ ಮೌತಲ್ಲಿ ಬರುತ್ತೆ ಫಿಶು. ಫುಲ್ ಡೀಪ್ ರೆಡ್ ಚಿಲ್ಲಿ ಕಲರ್ ಇರುವಂಥದ್ದು. ನಂಬರ್ 31, KML ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ಮಾನ್ಸ್ಟರ್ ಕಾಕಲ್ಲಿ ಇರುವಂಥ ಫಿಶು ಆ್ಯಂಡ್ ಶಾರ್ಟ್ ಮೌತಲ್ಲಿ ಇರುವಂಥದ್ದು. ಬಾಡಿ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಇದರ ಒಂದು ಒಳ್ಳೆ ಫಿಶಸ್ ಇದೆಲ್ಲ ನೋಡಿ, ಎಲ್ಲ ಸೆಮಿ ಅಡಲ್ಟ್ ಅಂಡ್ರಲ್ಲಿ ಬರುತ್ತೆ. ಲೈಕ್ ಗ್ರೂಮ್ ಮಾಡಲಿಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿರುವಂಥ ಫಿಶಸ್ಸು. ಲೈಕ್ ಫಾರ್ ಎಕ್ಸಾಂಪಲ್ ಒಬ್ಬರು ಸ್ಮಾಲ್ ಸೈಜಸ್ ಕೇಳ್ತಾರೆ, ನಾವು ಸ್ಮಾಲ್ ಸೈಜಸ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬಿಕಾಸ್ ಆ ಥಿಂಗ್ ಈಸ್ ಯಾವುದು ಗ್ಯಾರಂಟೀಸ್ ಇರಲ್ಲ, ಲೈಕ್ ಫ್ಯೂ ಫಿಶಸ್ ಬರುತ್ತೆ ಬರಲ್ಲ, ಸೊ ಕಂಪ್ಲೇಂಟ್ಸ್ ತುಂಬ ಬರ್ತಾ ಇತ್ತು. ಸೊ ನಂಬರ್ 32, ಒಳ್ಳೆ ಜೆನೆಟಿಕ್ಕಿಂದ ಪಿಕ್ ಮಾಡಿ ಡೆಫಿನೆಟ್ಲಿ ಬರುತ್ತೆ. ಬಟ್ ನಮಗೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಒಂದು ಒಳ್ಳೆ ಯೂಜ್ ಎಡ್ಡಿರೋದು ಕಲರ್ ಇರೋದು ಕೇಳೋದ್ರಿಂದ ನಮಗೆ ಸ್ಮಾಲ್ ಸೈಜಲ್ಲೇ ಆ ಪೊಟೆನ್ಷಿಯಲ್ ತೋರಿಸ್ಲಿಕ್ಕಾಗಲ್ಲ. ಸೊ ದರ್ ಈಸ್ ಅ ರೀಸನ್ ನಾವು ಆಲ್ಮೋಸ್ಟ್ ಇವಾಗ ಸೆಮಿ ಅಡಲ್ಟ್ಸ್ಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ. ನಂಬರ್ 33, ಆಫ್ ದ ಬ್ಯೂಟಿಫುಲ್ KML ಇದು. ಮಾನ್ಸ್ಟರ್ ಕಾಕಲ್ಲಿ ಬರುತ್ತೆ ಫಿಶು. ಯಾರಾದ್ರು ಪರ್ಲಿಂಗ್ ವೈಸಲ್ಲಿ ನೋಡ್ತಾ ಇದ್ರೆ ಇವನ್ನ ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ನಂಬರ್ 34, SRD ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ಕಂಪ್ಲೀಟ್ ಲಾಂಗ್ ಬಾಡಿ ಟೈಪು. ಎಲ್ಲ ಒಂದು ಒಳ್ಳೊಳ್ಳೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ನೋಡಿ. ನಂಬರ್ 36, ಒನ್ ಆಫ್ ದ ಅಗ್ರೆಸಿವ್ ಬಾಯ್ ಅಂತಲೇ ಹೇಳ್ಬೋದು. ಫುಲ್ ಅಗ್ರೆಸಿವ್ ಆಗಿ ಇರ್ತಾನೆ, ಫ್ಲೈರ್ ಮಾಡ್ತಾ ಇರ್ತಾನೆ. ಒನ್ ಆಫ್ ದ ಬೆಸ್ಟ್ ಫಿಶು. ನಂಬರ್ 37, KML ಅಂಡಲ್ಲಿ ಬರುತ್ತೆ. ಲೈಟಿಂಗ್ಸ್ ಇಲ್ಲ ಆ್ಯಕ್ಚುಲಿ ಈ ಟ್ಯಾಂಕಲ್ಲಿ, ಬಟ್ ಸ್ಟಿಲ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ. ನಂಬರ್ 38, ಇದು KML ಅಂಡಲ್ಲಿ ಬರುತ್ತೆ. ಯಾರೋ ಪರ್ಲಿಂಗ್ ಡಾಮಿನೇಟ್ ಆಗಿ ಏನೋ ನೋಡ್ತಾ ಇದ್ರೆ ಇದೆರಡು ಬೋತ್ ಆರ್ ಬೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು, ಫುಲ್ ವೈಬ್ರೆಂಟ್ ಆಗಿರುತ್ತೆ. ನಂಬರ್ 39, SRD ಕ್ಯಾಟಗರಿ ಎಂಡಲ್ಲಿ ಬರುತ್ತೆ ಈ ಫಿಶು ಕೂಡ. ನಿಮ್ಗೆ ಸಪ್ರೇಟ್ ವೀಡಿಯೋ ಬೇಕಾದ್ರೆ ಕಳಿಸ್ಕೊಡ್ತೀನಿ ಕೇಳಿ. ನಂಬರ್ 40, ನಂಬರ್ 41 ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಶ್ ಅಂತ ಹೇಳ್ಬೋದು. ಒಂಥರ ಟಾಯ್ ಥರ ಇರ್ತಾನೆ ಇವನು. ಮಾನ್ಸ್ಟರ್ ಕಾಕ್ ಹೆಡ್ ಇರುತ್ತೆ ಆ್ಯಂಡ್ ಶಾರ್ಟ್ ಮೌತಲ್ಲಿ ಇರುವಂಥದ್ದು, ಲಾಂಗ್ ಬಾಡಿ ಟೈಪು, ಎಲ್ಲ ಪರ್ಫೆಕ್ಷನ್ ಅಂತಲೇ ಹೇಳ್ಬೋದು ಈ ಫಿಶ್ಗೆ. ನಂಬರ್ 42, ಇದು ಅಷ್ಟೇ ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ ಫಿಶು, ಲಾಂಗ್ ಬಾಡಿ ಟೈಪು, ಒನ್ ಆಫ್ ದ ಬೆಸ್ಟ್ ಫಿಶ್. 43, KML ಅಂಡಲ್ಲಿ ಬರುತ್ತೆ. ಫುಲ್ ವೈಬ್ರೆಂಟ್ ಆಗಿರುತ್ತೆ ಫಿಶ್ ಇದೂ ಕೂಡ. 44, '61, ಲೈಕ್ ಪ್ಯಾಟ್ರನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಅಪ್ಪರ್ ಫಿನಿಶ್, ಲೋವರ್ ಫಿನಿಶಲ್ಲಿ ಆಗಿರ್ಬೋದು, ಆ ಟೈಲ್ ಪೋರ್ಷನಲ್ಲಿ ಆಗಿರ್ಬೋದು, ಲೈಕ್ ಬಾಡಿ ಶೇಪ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ಈ ಫಿಶ್ಗೂ ಕೂಡ. ನಂಬರ್ 62, ಇದು ಡ್ಯೂಯಲ್ ಟೋನಲ್ಲಿರುವಂಥ F4 ಲೈನೇಜ್ ಫಿಶು. ವೈಟ್ ಐಲ್ ಬರುತ್ತೆ ಫಿಶು, ಬಿಟ್ ರೇರ್ ಅಂತಲೇ ಅನ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಫ್ಲವರ್ ಮಾರ್ಕಿಂಗ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ವಿಸಿಬಿಲಿಟಿ ಇದೆ, ಚೆಕ್ ಮಾಡ್ಬೋದು. ಅದು ಯುನೀಕ್ ಆಗಿ ಫಿಶ್ನ ನೋಡ್ತಾ ಇದ್ರೆ ಇವನ್ನ ಪಿಕ್ ಮಾಡ್ಬೋದು. ನಂಬರ್ 63, ಒನ್ ಆಫ್ ದ ಡೀಪ್ ರೆಡ್ ಚಿಲ್ಲಿ ಕಲರ್ ಫ್ಲೋರಾನ್ ಇದು. ಲೈಕ್ ಬಾಡಿ ಶೇಪು ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಹತ್ರ ಇರುವಂಥ ಫಿಶಸ್ ಎಲ್ಲನೂ ಕೂಡ ಅಷ್ಟೇ. ಫ್ಲೋರಾನ್ ಅಡ್ಡ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಎಲ್ಲ ಕ್ವಾರಂಟೈನ್ ಆಗಿ ಸೆಟಲ್ಡ್ ಆಗಿ
ಲೈಕ್ ಪ್ರಾಪರ್ ಅದು ಪೊಟೆನ್ಷಿಯಲ್ ಸ್ಟಾರ್ಟ್ ಆದಮೇಲೆ ನಾವು ಸೇಲ್ಸ್ ಸ್ಟಾರ್ಟ್ ಮಾಡೋದು. ಸೊ ನಿಮಗೆ ನಿಮ್ಮ ಪ್ಲೇಸಿಗೆ ಬಂದಮೇಲೆ ಯಾವುದು ತೊಂದರೆ ಆಗಬಾರ್ದು ಅಂತ. ಆ್ಯಂಡ್ ನಮ್ಮ ಪ್ಲೇಸಿಗೆ ವಿಸಿಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ನಿಮಗೆ ಯಾವುದೇ ಡೌಟ್ಸ್ ಇತ್ತು ಅಥವಾ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಪ್ರತಿಯೊಂದು ನೀಟಾಗಿ ಗೈಡ್ ಮಾಡಿ ನಿಮಗೆ ಲೈಕ್ ಕೊಟ್ಟು ಕಳಿಸ್ತೀವಿ. ಸೊ ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ಹೆಂಗಂದ್ರಂಗೆ ನಾವು ಕೊಟ್ಟು ಕಳಿಸಲ್ಲ. ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ವಲ್ಪನಾದ್ರು ನಿಮ್ಮ ನಾಲೆಡ್ಜ್ ಇದ್ದರೆ ನೀವು ಯಾವುದೂ ಮಿಸ್ಟೇಕ್ಸ್ ಮಾಡಲ್ಲ. ಸೊ ದಟ್ ಫಿಶು ಕೂಡ ಸಿಕ್ಕಾಗಲ್ಲ. ನಂಬರ್ 64 ನಾರ್ಮಲ್ SRD ಕ್ಯಾಟಗರಿಯಲ್ಲಿ ಬರುತ್ತೆ, ಲಾಂಗ್ ಬಾಡಿ ಟೈಪು. ನಂಬರ್ 65 ಇದು ಅಷ್ಟೇ ನಾರ್ಮಲ್ SRD ಟೈಪಲ್ಲಿ ಬರುತ್ತೆ. ನಂಬರ್ 66 F4 ಲೈನೇಜಲ್ಲಿ ಇರುವಂಥ ಫಿಶು. ಅದರ ಫಿನೇಜಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಳ್ಳೆ ಬ್ಯೂಟಿಫುಲ್ ಆಗಿದೆ ಫಿಶ್ ಅಂತ ಇದು. ಆ್ಯಂಡ್ ಪರ್ಲಿಂಗ್ ಅದು ತುಂಬ ಡಾಮಿನೇಟ್ ಆಗಿದೆ. ಆ್ಯಂಡ್ ಗ್ರೀನಿಶ್ ಆ್ಯಂಡ್ ಯೆಲ್ಲೋ ಶೇಡ್ ನೋಡ್ತಾ ಇರ್ಬೋದು ಬಾಡಿ ಮೇಲೆ. ಆ್ಯಂಡ್ ಇದೆಲ್ಲ ಇವಾಗಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ರೂಮ್ ಮಾಡಿದ್ರೆ ಒಳ್ಳೆ ಪೊಟೆನ್ಷಿಯಲ್ ಬರುವಂಥ ಫಿಶಸ್ ಇದೆಲ್ಲ. ಆ್ಯಕ್ಚುಲಿ ಇದೆಲ್ಲ ಸೆಮಿ ಅಡಲ್ಟ್ಸ್ ಅಂಡರ್ಲಿ ಇರುವಂಥದ್ದು. ನಂಬರ್ 67 ಡೀಪ್ ರೆಡ್ ಚಿಲ್ಲಿ ಕಲರ್ ಇದೆ ನೋಡ್ಬೋದು ಫಿಶು. ಅದು ಕಂಪ್ಲೀಟ್ ಲಾಂಗ್ ಬಾಡಿ ಟೈಪಲ್ಲಿ ಇರುವಂಥದ್ದು. ನಂಬರ್ 68 ಇದು ಅಷ್ಟೇ ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ. ಫಿಂಗರ್ನ ತೊಗೊಂಡು ಹೋಗ್ತಾ ಹಿಂಗೆ ಚೆಕ್ ಮಾಡ್ಬೋದು. ನೀಟಾಗಿ ಫಾಲೋ ಮಾಡ್ತಾ ಇದ್ದಾನೆ. 67 ಕಾಣಿಸ್ಲಿಲ್ಲ ಅವಾಗಲೇ ನೋಡಿ. ಶ್ರವಣ ಮನಿ. ನಂಬರ್ 69 ಇದು SRD ಕ್ಯಾಟಗರಿ ಎಂಡಲ್ಲಿ ಬರುತ್ತೆ. ಫುಲ್ ಕ್ರಾಸ್ ಆ್ಯಂಡ್ ಮಾರ್ಕಿಂಗ್ ಇರುವಂಥದ್ದು. ಆ್ಯಂಡ್ ಇದು ಅಷ್ಟೇ ಡೀಪ್ ರೆಡ್ ಚಿಲ್ಲಿ ಕಲರಲ್ಲಿದೆ. ಅಲಾಂಗ್ ವಿತ್ ದಟ್ ಲಾಂಗ್ ಬಾಡಿ ಟೈಪಲ್ಲಿ ಇರುವಂಥದ್ದು. ಎಲ್ಲ ಫಿಶಸ್ನ ನನ್ನ ಕೈಯಲ್ಲಿ ಹೋಲ್ಡ್ ಮಾಡಿ ತೋರಿಸಿಲ್ಲ, ಬಟ್ ನನಗನ್ಸುತ್ತೆ ಇದೊಂದು ಫಿಶ್ನ ತೋರಿಸ್ಬೇಕು ಅಂತ. ನಂಬರ್ 70 ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ಸು ನೋಡಿ. ಅದರದ್ದು ಪರ್ಲಿಂಗ್ ಆಗಿರ್ಬೋದು ಆ್ಯಂಡ್ ಅಪ್ಪರ್ ಫಿನೇಜ್ ಪ್ಯಾಟ್ರನ್ ಆಗಿರ್ಬೋದು ಆ್ಯಂಡ್ ಟೈಲ್ ಪ್ಯಾಟ್ರನ್ ನೋಡಿ ಪೋರ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. F4 ಲೈನೇಜಲ್ಲಿ ಬರುವಂಥ ಫಿಶ್ ಇದು. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಯಾರು ಯೂನಿಕ್ಕಾಗಿ ನೋಡ್ತಾ ಇದ್ರೆ ಈ ಫಿಶ್ನ ಪಿಕ್ ಮಾಡ್ಬೋದು. ದಯವಿಟ್ಟು ಯಾರು ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಹ್ಯಾಂಡ್ಲಿಂಗ್ ಗೊತ್ತಿದ್ರೆ ಮಾತ್ರ ಮಾಡಬೇಕಾಗುತ್ತೆ. ನಂಬರ್ 71 ಈ ಫಿಶ್ದು ಬ್ಯೂಟಿ ಏನಪ್ಪ ಅಂತಂದರೆ ನಿಮಗೆ ಡಬಲ್ ಫ್ಲವರ್ ಮಾರ್ಕಿಂಗ್ ಇರುವಂಥದ್ದು. ಆ್ಯಂಡ್ ಮಧ್ಯದಲ್ಲಿ ಒಂದು ಫ್ಲವರ್ ಮಾರ್ಕಿಂಗ್ ಇದೆ, ಚೆಕ್ ಮಾಡ್ಬೋದು. ಮೇಲ್ಗಡೆನೂ ಕೂಡ ಒಂದು ಫ್ಲವರ್ ಮಾರ್ಕಿಂಗ್ ಇದೆ. ನಂಬರ್ 72 ಡೀಪ್ ರೆಡ್ ಚಿಲ್ಲಿ ಕಲರ್ ಇರುವಂಥ SRD ಕ್ಯಾಟಗರಿಯಲ್ಲಿ ಬರುವಂಥ ಫಿಶು. ಆ್ಯಂಡ್ ಕಂಪ್ಲೀಟ್ ಲಾಂಗ್ ಬಾಡಿ ಟೈಪಲ್ಲಿ ಇರುವಂಥದ್ದು. ಒಳ್ಳೆ ಲೈಫ್ ಸ್ಪ್ಯಾನ್ ಬರುತ್ತೆ ಈ ಥರ ಫಿಶಸ್ಗೆಲ್ಲ. ಒಂಥರ ಓಲ್ಡ್ ಸ್ಕೂಲ್ ಲೈನೇಜ್ ಫಿಶಸ್ ಲೈನೇಜ್ ಥರ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ನೋಡೋಣ ಬನ್ನಿ. ನಂಬರ್ 73 ನೋಡಿ ಎಷ್ಟು ನೀಟಾಗಿ ಫಾಲೋ ಮಾಡುತ್ತೆ ಫಿಂಗರ್ನ ಅಂತ. 74 ಇವನಿಗೆ ಒಂದು ಸ್ವಲ್ಪ ಹೆಡ್ ಡ್ರಾಪ್ ಆಗಿದೆ ಆ್ಯಕ್ಚುಲಿ. ಇನ್ನೂ ಯೂಜ್ ಇತ್ತು ಇವನಿಗೆ ಹೆಡ್ಡು, ಇವಾಗ ಸ್ವಲ್ಪ ಹೆಡ್ ಡ್ರಾಪ್ ಆಗಿದ್ದಾನೆ. ಬಟ್ ದಟ್ ಈಸ್ ಕಾಮನ್ ಇನ್ ಫ್ಲೋರಾನ್. ಸೊ ಯಾವಾಗ ಸ್ವಲ್ಪ ಟೆಂಪ್ರೇಚರ್ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಥವಾ ಫ್ರೆಶ್ ವಾಟರ್ ಆ್ಯಡ್ ಆನ್ ಆಗುತ್ತೆ, ಸೊ ದಟ್ ಈಸ್ ಕಾಮನ್ ಆ್ಯಕ್ಚುಲಿ. ಒಂದೊಳ್ಳೆ ಈ ಮಾನ್ಸ್ಟರ್ ಕಾಕ್ ಹೆಡ್ ಇರುವಂಥ ಫಿಶು. ಬಾಡಿ ಶೇಪ್ ಅನ್ನೋದು ತುಂಬ ಪರ್ಫೆಕ್ಟ್ ಆಗಿದೆ. ನನಗೂ ಒನ್ ಆಫ್ ದ ಬೆಸ್ಟ್ ಫಿಶ್ ಅಂತ ಅನ್ನಿಸ್ತು. ನಂಬರ್ 75 ಇವನು ಮಾರ್ಕಿಂಗ್ ನಂಗೆ ತುಂಬ ಇಷ್ಟ. ಲೈಕ್ ಸ್ಪೈಡರ್ ಮಾರ್ಕಿಂಗ್ ಅಂತ ಕರಿತೀವಿ. ಲೈಕ್ ಹೆಡ್ ಮೇಲೆ ಚೆಕ್ ಮಾಡ್ಬೋದು. ಒಂಥರ ಈ ಜೇಡಗಳು ಬಲೆ ಕಟ್ಟುತ್ತಲ್ಲ, ಸೊ ಆ ಥರನೇ ಇದೆ. ಆ್ಯಂಡ್ ಒನ್ ಆಫ್ ದ ಅಗ್ರೆಸಿವ್ ಬಾಯ್ ಅಂತಲೇ ಹೇಳ್ಬೋದು. ಫುಲ್ಲು ಇಂಟ್ರಾಕ್ಟ್ ಮಾಡ್ತಾನೆ ಇರ್ತಾನೆ, ಟ್ರಾವೆಲ್ ಮಾಡ್ತಾ ಇರ್ತಾನೆ, ಫ್ಲೈಯರ್ ಮಾಡ್ತಾ ಇದ್ದಾನೆ, ಚೆಕ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಫಿಶ್ ಇದೂ ಕೂಡ. ನಂಬರ್ 76 ಕಂಪ್ಲೀಟ್ ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ ಈ ಫಿಶು. ಎಷ್ಟು ಇಂಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ಮಕ್ಕಳಿರೋರು ಮನೇಲಂತೂ ತುಂಬ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ಅವ್ರಿಗೆ ಕಣ್ಣು ಶಾರ್ಪ್ ಆಗೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾನು ಲೈಕ್ ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ಅವ್ರಿಗೂ ಹೆಲ್ಪ್ಫುಲ್ ಆಗಿರಲಿ ಅಂತ ಅಷ್ಟೇ. ಸೊ ದಟ್ 77 ಡ್ಯೂಯಲ್ ಟೋನಲ್ಲಿರುವಂಥ F4 ಲೈನ್ಸಲ್ಲಿ ಬರುವಂಥ ಫಿಶು. ಬ್ಯಾಕ್ ಸೈಡಲ್ಲಿ ಚೆಕ್ ಮಾಡ್ಬೋದು, ಯೆಲ್ಲೋ ಟೋನ್ ಮಿಕ್ಸ್ ಇರುವಂಥದ್ದು. ತುಂಬ ಬ್ಯೂಟಿಫುಲ್ ಆಗಿದೆ ಫಿಶ್ ಇದು. ಒಳ್ಳೆ ಹೆಡ್ ಪೊಟೆನ್ಷಿಯಲ್ ಇದೆ, ಬಾಡಿ ಶೇಪ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಕಂಪ್ಲೀಟ್ ಸೆಟಲ್ಡ್ ಇದೆ ಎಲ್ಲ ಫಿಶಸ್ಸು ಅಷ್ಟೇ. ನಂಬರ್ 78 ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ, ಲಾಂಗ್ ಬಾಡಿ ಟೈಪಲ್ಲಿ ಇರುವಂಥ ಫಿಶ್ ಇದು. ನಂಬರ್ 79 ಒಂದು ಮಾರ್ಕಿಂಗ್ ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ. ಬಿಕಾಸ್ VIP ಮಾರ್ಕಿಂಗ್ ಅಂತ ಕರಿತೀವಿ. ಎಲ್ಲ ಫಿಶ್ಗೂ ಒಂಥರ ಇದ್ದರೆ ಇವನಿಗೆ ಒಂಥರ ಪ್ಯಾಟ್ರನ್ ಇದೆ, ಮಾರ್ಕಿಂಗಲ್ಲಿ ಚೆಕ್ ಮಾಡ್ಬೋದು. ನಂಬರ್ 80 ಕಂಪ್ಲೀಟ್ ಲಾಂಗ್ ಬಾಡಿ ಟೈಪಲ್ಲಿ ಬರುತ್ತೆ, KML ಇದು. ಹೆಡ್ ಸ್ವಲ್ಪ ಕಡಿಮೆನೇ, ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಕಸ್ಟಮರ್ಸ್ಗೆ ಅಥವಾ ಹಾಬಿಸ್ಟ್ಗಳಿಗೆ ಹೆಡ್ ಮ್ಯಾಟ್ರ್ ಆಗೋಲ್ಲ. ಲೈಕ್ ಅದ್ರ ಪ್ಯಾಟ್ರನ್ ಆಗಿರ್ಬೋದು
ಆ್ಯಂಡ್ ಅಲಾಂಗ್ ವಿತ್ ದಟ್ ಲೈಕ್ ಒಬ್ಬೊಬ್ಬರಿಗೆ ಲಾಂಗ್ ಬಾಡಿ ಟೈಪ್ ಇಷ್ಟ ಆಗುತ್ತೆ. ಲಾಂಗ್ ಬಾಡೀಸ್ಗೆ ಯೂಶಲಿ ಅಷ್ಟೊಂದು ಹ್ಯೂಜ್ ಹೆಡ್ ಬರಲ್ಲ. ದ ಥಿಂಗ್ ಈಸ್ ನಿಮಗೆ ಲೈಫ್ ಸ್ಪ್ಯಾನ್ ತುಂಬ ಚೆನ್ನಾಗಿರುತ್ತೆ. ನಂಬರ್ 81 ನಾರ್ಮಲ್ SRT ಕ್ಯಾಟಗರಿಯಲ್ಲಿ ಬರುತ್ತೆ. ಇದೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇರುತ್ತೆ. ದಯವಿಟ್ಟು ಯಾರು ಹೊಸದಾಗಿ ಫ್ಲೋರನ್ನು ಸಾಕಬೇಕು ಅಥವಾ ಹಾಬಿಗೆ ಬರಬೇಕು ಅಂತವರು ಇದನ್ನು ಸ್ಟಾರ್ಟ್ ಮಾಡ್ಬೋದು. ನಂಬರ್ 82 SRT ಕ್ಯಾಟಗರಿಯಲ್ಲಿ ಬರುತ್ತೆ, ಲಾಂಗ್ ಬಾಡಿ ಟೈಪು. 83 KML ಎಂಡಲ್ಲಿ ಬರುತ್ತೆ. ಹೆಡ್ ಆ್ಯಕ್ಚುಲಿ ಡ್ರಾಪ್ ಆಗಿದೆ, ಮೆರೂನ್ ಶೇಡಲ್ಲಿರುವಂಥ ಫಿಶು, ಯೂನಿಕ್ ಪ್ಯಾಟ್ರನ್ನು. ಅಲಾಂಗ್ ವಿತ್ ದಟ್ ಇದಕ್ಕೆ ಡಬಲ್ ಫ್ಲವರ್ ಮಾರ್ಕಿಂಗ್ ಇರುವಂಥದ್ದು, ಬ್ಲೂ ಪರ್ಲಿಂಗ್ ಇರುವಂಥ ಫಿಶು. ನನಗೆ ಒಂಥರ ಯೂನಿಕ್ಕಾಗಿ ಇಷ್ಟ ಆದ ಆ್ಯಕ್ಚುಲಿ. ಹೆಡ್ ಸ್ವಲ್ಪ ಡ್ರಾಪ್ ಆಗಿದೆ, ಚೆಕ್ ಮಾಡ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಫಿಶ್ ಇಸ್ ಸೂಪರ್ ಹೆಲ್ತಿ. ನಂಬರ್ 84 ಇದು F4 ಲೀನೇಜಲ್ಲಿ ಬರುತ್ತೆ, ಎಲ್ಲೋ ಟೋನ್ ಮಿಕ್ಸ್ ಇರುವಂಥ ಫಿಶು. ಇವನಿಗೂ ಹೆಡ್ ಡ್ರಾಪ್ ಆಗಿದೆ, ಬಟ್ ಫಿಶ್ ಇಸ್ ಸೂಪರ್ ಹೆಲ್ತಿ ಆ್ಯಂಡ್ ಆ್ಯಕ್ಟಿವ್. ರೀಸೆಂಟಾಗಿ ವಾಟರ್ ಚೇಂಜಿಂಗ್ ಆಗಿದೆ, ಸೊ ದಟ್ ಈಸ್ ಅ ರೀಸನ್ ಸ್ವಲ್ಪ ಹೆಡ್ ಡ್ರಾಪ್ ಆಗಿದೆ ಅಂತಂದು. ಅಂತ ನೀವೇನು ಪ್ಯಾನಿಕ್ ಆಗೋ ರಿಕ್ವೈರ್ಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೆಡ್ ಕಡಿಮೆ ಆಗಿದೆ, ಡ್ರಾಪ್ ಆಗಿದೆ ಅಂತ ತಕ್ಷಣ ಫಿಶ್ದು ಬಿಹೇವಿಯರ್ ಚೆಕ್ ಮಾಡ್ಕೊಳ್ಳಿ. ಫಿಶ್ ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿ ಟ್ರಾವೆಲ್ ಮಾಡ್ತದೆ ಅಂದರೆ ನೀವೇನು ಪ್ಯಾನಿಕ್ ಆಗೋ ರಿಕ್ವೈರ್ಮೆಂಟ್ ಇಲ್ಲ. ನಂಬರ್ 87 ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಫಿಶ್ ಅಂತಲೂ ಹೇಳ್ಬೋದು. ಬಿಕಾಸ್ ಇವನ್ ಬಾಡಿ ಶೇಪ್ ನಂಗೆ ತುಂಬ ಇಷ್ಟ. ಅಲಾಂಗ್ ವಿತ್ ದಟ್ ಆ ಕಲರೇಷನ್ ಆಗಿರ್ಬೋದು, ಆ ಮೌತ್ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಹಿಂದೆಗಡೆ ಅಪ್ಪರ್ ಫಿನಿಶ್, ಲೋವರ್ ಫಿನಿಶು ಎಲ್ಲ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಒನ್ ಆಫ್ ದ ಪರ್ಫೆಕ್ಟ್ ಫಿಶ್ ಅಂತಲೂ ಕೂಡ ಹೇಳ್ಬೋದು. ನಂಬರ್ 88 ಇವನು F4 ಲೈನೇಜಲ್ಲಿ ಬರ್ತಾನೆ. ಲೈಕ್ ಅದರದ್ದು ಟೈಲ್ ಪಾರ್ಟಲ್ಲಿ ಚೆಕ್ ಮಾಡ್ಬೋದು, ಅಪ್ಪರ್ ಫಿನಿಶ್, ಲೋವರ್ ಫಿನಿಶ್, ಎಲ್ಲೋ ಟೋನ್ ಮಿಕ್ಸ್ ಇರೋವಂಥದ್ದು. ಮತ್ತು ಪ್ಯಾಟ್ರನ್ ಚೆಕ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಫಿಶಿಗೆ. ನಂಬರ್ 89 ಮಾನ್ಸ್ಟರ್ ಕಾಕಲ್ಲಿರುವಂಥ KML ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಯಾಟ್ರನ್ ಆಗಿರ್ಬೋದು, ಆ ಪರ್ಲಿಂಗ್ ತುಂಬ ವೈಬ್ರೆಂಟಾಗಿ ಕಾಣಿಸ್ತಾ ಇರುವಂಥದ್ದು. ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ಯಾವಾಗಲೂ ಕೂಡ. ನಂಬರ್ 90 ಇದು F4 ಲೈನೇಜಲ್ಲಿ ಬರುವಂಥದ್ದು. ಫುಲ್ ಕ್ರಾಸೆಡ್ ಮಾರ್ಕಿಂಗ್ ಇದೆ, ಡ್ಯೂಯಲ್ ಟೋನಲ್ಲಿ ಇರುವಂಥದ್ದು. ಅಪ್ಪರ್ ಫಿನಿಶ್, ಲೋವರ್ ಫಿನಿಶಲ್ಲಿ ಪ್ಯಾಟ್ರನ್ಸ್ ಚೆಕ್ ಮಾಡ್ಬೋದು. ಆ್ಯಂಡ್ ಟೈಲ್ ಪಾರ್ಟಲ್ಲಿ ಚೆಕ್ ಮಾಡ್ಬೋದು. ಪ್ಯಾಟ್ರನ್ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು. ಯುನೀಕಾಗಿ ಸಾಕಬೇಕು ಅಂತಂದರೆ ದಿಸ್ ದ ಬೆಸ್ಟ್ ಫಿಶ್. ಆ್ಯಂಡ್ ಗ್ರೂಮರ್ಸ್ಗೆ ಬೆಸ್ಟ್ ಫಿಶ್ ಅಂತ ಹೇಳ್ತೀನಿ F4s ಎಲ್ಲ. ಬಿಕಾಸ್ ಯಾಕೆಂದರೆ ಅವರು ರೈಸ್ ಮಾಡಿ ಅದನ್ನು ರೈಸ್ ಆಗೋ ಖುಷಿನ ನೋಡುವಂಥ ಅವರು ಆ್ಯಕ್ಚುಲಿ ಗ್ರೂಮರ್ಸು. ಸೊ ಅವ್ರಿಗೆ ನಾನು ಈ ಥರ ಫಿಶಸ್ನ ಸಜೆಸ್ಟ್ ಮಾಡ್ತೀನಿ. ನಂಬರ್ 91 ಡೀಪ್ ರೆಡ್ ಚಿಲ್ಲಿ ಕಲರ್ ಇರುವಂಥ ಲಾಂಗ್ ಬಾಡಿ ಟೈಪ್ ಫ್ಲೋರಾನ್ ಫಿಶು. ಒನ್ ಆಫ್ ದ ಬೆಸ್ಟ್ ಫಿಶ್ ಇದೂ ಕೂಡ. ಶಾರ್ಟ್ ಮೌತಲ್ಲಿ ಇರುವಂಥದ್ದು, ತುಂಬ ಕ್ಯೂಟಾಗಿದೆ ಫಿಶ್. ಇದೂ ತುಂಬ ಫಿಶಸ್ ಇದೆ. ಸೊ ಬ್ಯಾಂಗ್ಳೂರಿನ್ಸ್ ಏನಾದರೂ ಡೈರೆಕ್ಟಾಗಿ ವಿಸಿಟ್ ಮಾಡಿ ಚೆಕ್ ಮಾಡಬೇಕಂದ್ರೂ ಚೆಕ್ ಮಾಡಿ ಲೈವ್ ಆಗಿ ಬಂದು ನೋಡಿ ಪರ್ಚೇಸ್ ಮಾಡ್ಬೋದು. ನಂಬರ್ 93 ಡೀಪ್ ರೆಡ್ ಚಿಲ್ಲಿ ಕಲರ್ ಇರುವಂಥದ್ದು. ಆ್ಯಂಡ್ ಇದ್ರದ್ದು ಮೌತ್ ಶೇಪ್ ನೋಡಿ ಸ್ವಲ್ಪ ಯೂನಿಕ್ ಆಗಿದೆ. ಎಲಿಫೆಂಟ್ ಹೆಡ್ ಅಂತ ಕೂಡ ಕರಿತೀವಿ. ಹೆಡ್ ಶೇಪ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಇದಕ್ಕೆ ಫ್ರಂಟಲ್ಲಿ. ಡೀಪ್ ರೆಡ್ ಚಿಲ್ಲಿ ಕಲರಲ್ಲಿದೆ ಈ ಫಿಶು. ಯಾರಾದರೂ ತುಂಬ ಹ್ಯೂಜ್ ಮಾನ್ಸ್ಟರ್ ಕಾಕ್ ಪೀಸ್ ನೋಡ್ತಾ ಇದ್ರೆ ದಿಸ್ ಈಸ್ ದ ಮಾನ್ಸ್ಟರ್ ಕಾಕ್ 94. ಹೆವಿ ಯೂಜ್ ಇದೆ ಹೆಡ್ ಇವನಿಗೆ ಆ್ಯಕ್ಚುಲಿ. ನೋಡಿ ಫ್ಲೇರ್ ಮಾಡ್ತಾ ಇದ್ದಾನೆ. ಹೆವಿ ಯೂಜ್ ಇದೆ ಹೆಡ್ ಇವನಿಗೆ. ಅಲಾಂಗ್ ವಿತ್ ದಟ್ ಫಿಶ್ ಸೂಪರ್ ಹೆಲ್ತಿ ಆ್ಯಂಡ್ ಆ್ಯಕ್ಟಿವ್. ಯಾರಾದ್ರು ದೊಡ್ಡ ಹೆಡ್, ಬಿಗ್ ಹೆಡ್ ಬೇಕು ಅಂತಂದರೆ 94 ನಂಬರ್ಲಿರುವಂಥ ಫಿಶ್ನ ಪಿಕ್ ಮಾಡ್ಬೋದು. 95 ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ. ಇದು ಕೂಡ SRT ಕ್ಯಾಟಗರಿಯಿಂದ ಬರುವಂಥದ್ದು. ಎಲ್ಲ ಫಿಶು ಅಷ್ಟೇ ಸೂಪರ್ ಆ್ಯಕ್ಟಿವ್ ಇದೆ, ಹೆಲ್ತಿ ಇದೆ. ಆ್ಯಂಡ್ ಶಿಪ್ಪಿಂಗ್ ಟೈಮಲ್ಲೂ ಅಷ್ಟೇ ನಿಮ್ಗೇನು ತೊಂದರೆ ಆಗೋಲ್ಲ. ಫುಲ್ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಇರುತ್ತೆ. ಇನ್ ಕೇಸ್ ಒಳಗಡೆ ಏನೇ ತೊಂದರೆ ಇದ್ರೂ ಕೂಡ ನಿಮಗೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ. ಅವ್ರು ಬೇರೆ ಫಿಶ್ನ ಪಿಕ್ ಮಾಡ್ಬೋದು. ಇವತ್ತವರೆಗೂ ನಮ್ಗೆ ಆ ಥರ ಯಾವುದೂ ಇಶ್ಯೂಸೇ ಬಂದಿಲ್ಲ. ಬಿಕಾಸ್ ಯಾಕೆಂದರೆ ನಮ್ಮದು ಪ್ಯಾಕಿಂಗ್ ಆ ರೀತಿಯಾಗಿರುತ್ತೆ. ನಂಬರ್ 100 ಇವನು ಪರ್ಲಿಂಗ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಕಂಪ್ಲೀಟ್ ಲಾಂಗ್ ಬಾಡಿ ಟೈಪಲ್ಲೇ ಬರುತ್ತೆ. ಇವನು ಕೂಡ ಫುಲ್ ತಿಕ್ ಪರ್ಲ್ಸ್ ಇದೆ ನೋಡ್ಬೋದು. ಲೈಟಿಂಗ್ಸ್ ನಾವು ಫ್ಯಾನ್ಸಿ ಲೈಟಿಂಗ್ಸ್ ಏನೂ ಹಾಕಲ್ಲ. ನಾರ್ಮಲ್ ಟ್ಯೂಬ್ ಲೈಟ್ಸ್ ಯೂಸ್ ಮಾಡ್ತೀವಿ. ಪಿಂಕ್, ರೆಡ್ ಈ ಥರದ್ದೆಲ್ಲ ಏನೂ ಯೂಸ್ ಮಾಡಲ್ಲ. ನಾರ್ಮಲ್ ಟ್ಯೂಬ್ ಲೈಟ್ಸ್ ಇರುತ್ತೆ. ಸೊ ದಟ್ ನಿಮಗೆ ನ್ಯಾಚುರಲ್ ಆಗಿ ಏನಿದೆಯೋ ಅದು ರೀಚ್ ಆಗುತ್ತೆ. 101 ಒನ್ ಆಫ್ ದ ಯೂನಿಕ್ ಫಿಶ್ ಅಂತ ಹೇಳ್ಬೋದು. ಈ ಫಿಶಿಗೆ ಕಲರೇ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಚೆಕ್ ಮಾಡೋ ಒಂಥರ ಮಿಲ್ಕಿ ವೈಟ್
ಸೊ ನೋಡೋದ್ರಲ್ಲ ಯಾವ ರೀತಿಯಾಗಿತ್ತು ವಿಡಿಯೋ ಅಂತ. ಸೊ ನಿಮ್ಮ ಫೇವರೇಟ್ ಫಿಶ್ ನ ನೀವು ಸೆಲೆಕ್ಟ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಸೊ ಬ್ಯಾಂಗ್ಳೂರಿನ್ಸ್ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಡೈರೆಕ್ಟ್ ಫಾರ್ಮ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಲೊಕೇಶನ್ಗೋಸ್ಕರ ಜಸ್ಟ್ ಗೂಗಲ್ ಅಲ್ಲಿ ಫ್ಲೋರನ್ ಅಡ್ಡಾ ಅಂತ ಸರ್ಚ್ ಮಾಡಿದ್ರೆ ಸಾಕು, ಲೊಕೇಶನ್ ಬಂದ್ಬಿಡುತ್ತೆ. ಆರ್ ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಸೊ ವಾಟ್ಸ್ಆಪ್ ಲಿಂಕ್ ಕೂಡ ಹಾಕಿರ್ತೀನಿ. ಡೈರೆಕ್ಟ್ ಕೂಡ ನಮಗೆ ಮೆಸೇಜ್ ಮಾಡ್ಬೋದು. ಯಾವುದೇ ಫಿಶ್ ಸಪರೇಟ್ ವಿಡಿಯೋ ಬೇಕಂತಂದ್ರೂ ಕೂಡ ಕೇಳ್ಬೋದು. ನಾವು ಸಪರೇಟ್ ಆಗಿ ವಿಡಿಯೋ ಕೂಡ ಕಳ್ಸಿಕೊಡ್ತೀನಿ. ಡೌಟ್ಸ್ ಇದ್ರು ಕೂಡ ನಾವು ಕ್ಲಾರಿಫೈ ಮಾಡ್ಕೊಡ್ತಾ ಇದೀವಿ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ. ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತಾ ಇದೀವಿ. ಇನ್ ಕೇಸ್ ಒಳಗಡೆ ಏನೇ ತೊಂದರೆ ಆದ್ರೂ ಕೂಡ ನಿಮಗೆ ಫುಲ್ ಅಮೌಂಟ್ ರಿಫಂಡ್ ಮಾಡ್ಕೊಡ್ತಾ ಇದೀವಿ. ಇನ್ನೂ ಯಾರಾದ್ರೂ ನಮ್ಮ ಪೇಜ್ನ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕನ್ನಡದಲ್ಲಿ ಫ್ಲೋರನ್ ಫಿಶ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾವು ಹಾಕ್ತಾ ಇದೀವಿ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಯಾರಿಗೆ ಫ್ಲೋರನ್ನ ಸಾಕ್ಬೇಕು ಅನ್ಕೊಂತಿದ್ರು ಅಥವಾ ಹಾಬಿಗೆ ಬರಬೇಕು ಅಂತಿದ್ರು, ಸೊ ಅವರು ಕೂಡ ಹೆಲ್ಪ್ಫುಲ್ ಆಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.